ಭಾರೀ ತೂಕದ ಲಗೇಜ್ಗೆ ಇನ್ಮುಂದೆ ರೈಲಲ್ಲೂ ಭಾರೀ ಶುಲ್ಕ. ವಿಮಾನದ ಬಳಿಕ ರೈಲುಗಳಿಗೂ ವಿಸ್ತರಿಸಿದ ಲಗೇಜ್ ಪಾಲಿಸಿ. ತೂಕದ ಪ್ರಮಾಣ ಎಷ್ಟು ಗೊತ್ತಾ? ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಲಗೇಜ್ ತೂಕ ಪರಿಶೀಲಿಸುವ ಮಾದರಿ ಇನ್ಮುಂದೆ ರೈಲು ನಿಲ್ದಾಣಗಳಿಗೂ ವಿಸ್ತಾರಗೊಳ್ಳಲಿದೆ. ಈ ಹಿಂದೆ ಇದ್ದ ನಿಯಮವನ್ನ ರೈಲ್ವೆ ಇಲಾಖೆ ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಮುಂದಾಗಿದ್ದು, ನಿಗದಿತ ತೂಕಕ್ಕಿಂತ ಹೆಚ್ಚು ಲಗೇಜ್ ಇದ್ದರೆ ಅದಕ್ಕೆ ಪ್ರಯಾಣಿಕರು ಹೆಚ್ಚಿನ ಶುಲ್ಕ ಪಾವತಿಸಬೇಕಾಗುತ್ತದೆ. ಆರಂಭಿಕ ಹಂತದಲ್ಲಿ ಕೆಲ ರೈಲು ನಿಲ್ದಾಣಗಳಲ್ಲಿ ಪ್ರಾಯೋಗಿಕವಾಗಿ ಇದನ್ನು ಜಾರಿಗೆ ತಂದು ಬಳಿಕ ದೇಶಾದ್ಯಂತ ವಿಸ್ತರಿಸುವ ಚಿಂತನೆ ಇದೆ. ಪ್ರಯಾಣಿಕರು ರೈಲು ನಿಲ್ದಾಣ ಪ್ರವೇಶಿಸುತ್ತಿದ್ದಂತೆ ಎಲೆಕ್ಟ್ರಾನಿಕ್ ತೂಕ ಯಂತ್ರದಲ್ಲಿ ಲಗೇಜುಗಳ ತೂಕ ಹಾಕಿಸಬೇಕು. ನಿಗದಿಗಿಂತ ಹೆಚ್ಚು ತೂಕದ ಲಗೇಜುಗಳಿಗೆ ಹೆಚ್ಚುವರಿ ಶುಲ್ಕಗಳನ್ನು ವಿಧಿಸಲಾಗುತ್ತದೆ. ತೂಕ ಕಡಿಮೆ ಇದ್ದು ಗಾತ್ರದಲ್ಲಿ ದೊಡ್ಡದಾಗಿದ್ದರೂ ದಂಡ ತೆರಬೇಕಾಗುತ್ತದೆ. ಆದರೆ ಗಾತ್ರ ಎಷ್ಟು ಮಿತಿಯಲ್ಲಿರಬೇಕು ಎನ್ನುವ ಮಾಹಿತಿ ಇಲಾಖೆ ನೀಡಿಲ್ಲ. ಆದಾಯ ಹೆಚ್ಚಳಕ್ಕೆ ಮುಂದಾಗಿರುವ ಭಾರತೀಯ ರೈಲ್ವೆ ಇಲಾಖೆ ಶೀಘ್ರದಲ್ಲೇ ಹೊಸ ರೂಲ್ಸ್ ಜಾರಿಗೊಳಿಸಲು ತಯಾರಿ ಮಾಡಿಕೊಳ್ಳುತ್ತಿದೆ. ಹೊಸ ನಿಯಮಗಳ ಪ್ರಕಾರ ಎಸಿ ಮೊದಲನೇ ದರ್ಜೆಯಲ್ಲಿ 70 ಕೆಜಿ, ಎಸಿ ಎರಡನೇ ದರ್ಜೆಯಲ್ಲಿ 50 ಕೆಜಿ, ಎಸಿ ಮೂರನೇ ದರ್ಜೆ ಹಾಗೂ ಸ್ಲೀಪರ್ ಕೋಚ್ಗಳಲ್ಲಿ 40 ಕೆಜಿಗೆ ಹಾಗೂ ಜನರಲ್ ಕೋಚ್ಗಳಲ್ಲಿ 35 ಕೆಜಿಗೆ ಅವಕಾಶವಿರುತ್ತದೆ. ಟಿಕೆಟ್ಗೆ ಅನುಗುಣವಾಗಿ ಲಗೇಜ್ಗೆ ದರ ನಿಗದಿ ಮಾಡಲಾಗುತ್ತದೆ. ನಿಯಮಿತಕ್ಕಿಂತಲೂ ಹೆಚ್ಚಿನ ತೂಕದ ಲಗೇಜ್ ಇದ್ದರೆ ಉಳಿದ ಲಗೇಜ್ಗೆ ಹೆಚ್ಚುವರಿ ಹಣ ಪಾವತಿ ಮಾಡಬೇಕಾಗುತ್ತದೆ ಎಂದು ರೈಲ್ವೆ ಇಲಾಖೆ ಮೂಲಗಳು ತಿಳಿಸಿವೆ.